ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಆ್ಯಂಡ್ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ನನ್ನ ಸ್ಟೂಡೆಂಟ್ಸ್ ಹಾಗೆ ಕ್ಲೈಂಟ್ಸ್ ವೀಡಿಯೋಸ್ನ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಸಹ ಫಾರ್ ಟೇಕಿಂಗ್ ಸರ್ವಿಸಸ್ ಫ್ರಮ್ ಅಸ್. ಆ್ಯಂಡ್ ಈ ಒಂದು ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಹಾಗೆ ಲೇಟ್ ನೈಟ್ ಥಾಟ್ಸ್ ಏನಿರುತ್ತೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು. ಸೊ ಈ ಒಂದು ಕ್ರಿಸ್ಟಲ್ ವಿಶ್ ಫುಲ್ಫಿಲ್ಮೆಂಟ್ ಕ್ರಿಸ್ಟಲ್, ನಿಮ್ಮ ಯಾವುದೇ ವಿಶ್ಗಳನ್ನು ಈ ಒಂದು ಕ್ರಿಸ್ಟಲಿಂದ ನೀವು ಫುಲ್ಫಿಲ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನಿಮಗೇನಾದರೂ ಲೈಫಲ್ಲಿ ತುಂಬ ಸ್ಟಕ್ ಅನ್ನಿಸ್ತಾ ಇದೆ, ಎಲ್ಲ ವಿಚಾರದಲ್ಲೂ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಸಿಗ್ತಾ ಇಲ್ಲ ಅಂತಂದರೆ ಆಗ ನೀವು ಈ ಒಂದು ಕ್ರಿಸ್ಟಲನ್ನು ಯೂಸ್ ಮಾಡ್ಬೋದು. ಸೊ ತುಂಬ ಕಡಿಮೆ ಸ್ಟಾಕ್ ಇದೆ, ಯಾರಿಗೆಲ್ಲ ಬೇಕು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಇದು ಏನು ಅಂತ ಅಂದರೆ ಎನರ್ಜೈಸ್ಡ್ ಆಗಿ ನಿಮಗೆ ಸಿಗುವಂಥದ್ದು. ಆಲ್ಸೋ ಪರ್ಸ್ನಲೈಸ್ಡ್ ಪ್ರೇಯರ್ ಸಹ ನಿಮಗೆ ಸಿಗುತ್ತೆ, ಹೇಗೆ ಪ್ರೇ ಮಾಡಬೇಕು, ಏನು ಮಾಡಬೇಕು ಈ ಒಂದು ಕ್ರಿಸ್ಟಲ್ ಜೊತೆಗೆ ಅಂತ. ಇಂಟ್ರೆಸ್ಟ್ ಇರೋರು ಬೇಗ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ 13th ಫೆಬ್ರವರಿ ನಾನು ಸ್ವಿಚ್ ವರ್ಡ್ ಮಾಸ್ಟರಿ ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾಯಿದ್ದೀನಿ. ಆ ಒಂದು ವರ್ಕ್ಶಾಪಲ್ಲಿ ನೀವು ಎಲ್ಲ ಥರ ಸ್ವಿಚ್ ಪೇರ್ಸನ್ನು ನೀವು ನೋಡ್ತೀರಾ. ನಿಮ್ಮ ಯಾವುದೇ ವಿಚಾರದಲ್ಲಿ ಕೆಲಸ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಎಲ್ಲಾದ್ರೂ ನಿಮಗೆ ಸ್ವಿಚ್ ಪೇರ್ಸ್ ಸಿಗ್ತಾ ಹೋಗುತ್ತೆ. ನೀವು ಯಾವುದೇ ಟೈಮಲ್ಲಿ ಅದನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ಕೋಬೋದು. ಸೊ ಇಂಟ್ರೆಸ್ಟ್ ಇರೋರು ಆ ಒಂದು ವರ್ಕ್ಶಾಪನ್ನು ಜಾಯ್ನ್ ಆಗಿ. ಆ್ಯಂಡ್ ವಾಟ್ಸಪ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ವಾಟ್ಸಪ್ ಚಾನಲ್ ಲಿಂಕ್ನ ನೋಡಿ ಆ್ಯಂಡ್ ಜಾಯ್ನ್ ಆಗೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ನಿಮಗೆ ಯಾವುದೇ ಆಫರ್ಸ್ ಆರ್ ಏನಾದರೂ ಅಪ್ಡೇಟ್ಸ್ ಇತ್ತು ಅಂತಂದರೆ ನನ್ನ ವಾಟ್ಸಪ್ ಚಾನಲಲ್ಲಿ ನಿಮಗೆ ಫಸ್ಟ್ ಸಿಗತ್ತೆ. ಸೊ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ವಾಟ್ಸಪ್ ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದು ಬ್ರೌಸರ್ಗೆ ಹೋಗುತ್ತೆ. ಅದಾದ ನಂತರ ನೀವು ಅಲ್ಲಿ ಜಾಯ್ನ್ ಅಂತ ಕೊಟ್ಟರೆ ನೀವು ಡೈರೆಕ್ಟಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ತೀರಾ. ಸೊ ಆ್ಯಂಡ್ ಆಲ್ಸೋ ಯಾರೆಲ್ಲ ಟ್ಯಾರೋ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್, ಮನಿ ರೇಖಿ ಕೋರ್ಸ್ ಕಲಿಬೇಕು ಅಂತ ಇದ್ದೀರಾ, ಅವೈಲಬಲ್ ಇದೆ. ನಿಮ್ಮ ಕ್ಲಾಸನ್ನು ಬುಕ್ ಮಾಡ್ಕೊಳ್ಳಿ. ಸೊ ತಡ ಮಾಡೋದು ಬೇಡ, ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. ಸೊ ನಿಮ್ಮ ಪಾರ್ಟ್ನರ್ ನೇಮನ್ನು 3 ಟೈಮ್ಸ್ ಹೇಳಿ ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗಿ. ದ ಎಂಪರರ್ ಕಾರ್ಡ್ ಇದೆ. ಸೊ ಕರೆಂಟ್ ಎನರ್ಜಿ ಬಂದು ಅವರು ನಾನು ಎಲ್ಲದರಲ್ಲೂ ಮೇಲಿದ್ದೀನಿ ಅನ್ನೋ ಫೀಲಲ್ಲಿ ಇದ್ದಾರೆ. ದ ಎಂಪರರ್ ಕಾರ್ಡ್ ಬರ್ತಾ ಇದೆ. ದೇ ಆರ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ನೀವು ಅವ್ರ ಲೈಫಿಗೆ ಮತ್ತೆ ಬರ್ತೀರಾ, ನೀವು ಅವ್ರನ್ನ ಕೇಳ್ಕೊತೀರಾ, ಮತ್ತು ಒಂದಾಗೋಣ ಅಂತೀರಾ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಅವರು ಇದ್ದಾರೆ. ಬಿಕಾಸ್ ಅಷ್ಟು ನೀವು ಅವ್ರಿಗೆ ನಂಬಿಕೆನ ಕೊಟ್ಟಿದ್ದೀರಾ. ಸೊ ಅವ್ರಿಗೆ ಗೊತ್ತಿದೆ ನೀವು ಅವರು ಎಷ್ಟೇ ನಿಮಗೆ ನೋವು ಮಾಡಿದ್ರೂ ನೀವು ಅವ್ರ ಜೀವನಕ್ಕೆ ವಾಪಸ್ ಹೋಗ್ತೀರಾ ಮತ್ತು ನೀವು ಮಾತಾಡಿಸ್ತೀರಾ ಅವ್ರನ್ನ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಆ್ಯಂಡ್ ಆಲ್ಸೋ ಅವ್ರಿಗೆ ಅನಿಸುತ್ತೆ ಈ ಟೈಮ್ ಹೀಗೆ ಇರಲ್ಲ, ಬದಲಾವಣೆ ಆಗೇ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಲಿಯೋ, ಸಿಂಹರಾಶಿ, ವೃಷಭ ರಾಶಿ, ಮೇಷರಾಶಿ ಇವರು ವಿಡಿಯೋಸ್ನ ಜಾಸ್ತಿ ನೋಡ್ತಾ ಇರ್ಬೋದು. 2 ಆಫ್ ವೈನ್ಸ್ ಬರ್ತಾ ಇದೆ. ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಆ್ಯಂಡ್ ಆಲ್ಸೋ ಅವ್ರಿಗೆ ಕರೆಂಟ್ ಎನರ್ಜೀಸ್ ವೈಸ್ ಅನಿಸ್ತಾ ಇದೆ ಅವ್ರು ಮಿಸ್ ಮಾಡ್ಕೊತಾ ಇದ್ದಾರೆ, ತುಂಬ ದೂರ ಇದ್ದೀರಾ ನೀವು ಅವರಿಂದ ಅಂತ. ಬಟ್ ಅವ್ರಿನೇ ಇಲ್ಲಿ ನಿಮ್ಮನ್ನ ಮಾತಾಡ್ಸೋಕ್ಕೆ ಒಂದು ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಅದಕ್ಕೋಸ್ಕರ ನೀವು ಸಹ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ವೀಲ್ ಆಫ್ ಫಾರ್ಚೂನ್ ಅದರಿಂದ ನಿಮಗೆ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅಥವಾ ಒಂದು ಕಮ್ಯುನಿಕೇಷನ್ ಮತ್ತು ಬಿಲ್ಡ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಲೇಟ್ ನೈಟ್ ಥಾಟ್ಸ್ ಏನಿದೆ, ಈ ಒಂದು ಪರ್ಸನ್ ಲೇಟ್ ನೈಟಲ್ಲಿ ಏನು ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಇಲ್ವಾ ನೋಡೋಣ. ಸೊ ಒಂದೇ ಕಾರ್ಡ್ ಪಿಕ್ ಮಾಡ್ತೀನಿ. ಏಟ್ ಆಫ್ ಪೆಂಟಿಕಲ್ಸ್ ಇದೆ ಲೇಟ್ ನೈಟ್ ಥಾಟ್ಸಲ್ಲಿ. ಸೊ ಇನ್ನು 2 ಕಾರ್ಡ್ಸ್ ಪಿಕ್ ಮಾಡೋಣ.
ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ 6 ಆಫ್ ಸಾರ್ಟ್ಸ್. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟ್ ಫ್ಯೂಚರ್ ಏನಾಗ್ಬೋದು ನೋಡೋಣ. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಇದೆ, ಟೂ ಆಫ್ ಕಪ್ಸ್ ಇದೆ. ಸೊ ಡೆಫಿನೆಟ್ಲಿ ರಿಯೂನಿಯನ್ ಚಾನ್ಸಸ್ ಅವ್ರು ಮತ್ತೆ ಸರಿ ಹೋಗ್ತಾರೆ ನಿಮ್ಮ ವಿಚಾರದಲ್ಲಿ. ನೀವು ಸುಮ್ಮನೆ ಇಲ್ಲಿ ತುಂಬ ಡಿಪ್ರೆಸ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಇಲ್ಲಿ ಮದರ್ ಇಶ್ಯೂ ಇರ್ಬೋದು, ನಿಮ್ಮ ಫ್ಯಾಮಿಲಿ ಅಥವಾ ಅವರ ಫ್ಯಾಮಿಲಿಯಲ್ಲಿ ಮದರ್ ಇಶ್ಯೂಸ್ ಬರ್ತಾ ಇರ್ಬೋದು. ಸೊ ಈ ಒಂದು ಎನರ್ಜಿ ಇದೆ. ಆ್ಯಂಡ್ ಆಲ್ಸೋ ಪೆಂಟಿಕಲ್ಸ್ ಕಾರ್ಡ್ ಇರೋದ್ರಿಂದ ಲೇಟ್ ನೈಟ್ ಥಾಟ್ಸ್ ಅವ್ರಿಗೆ ಫೈನಾನ್ಷಿಯಲಿ ತುಂಬ ಬರ್ಡನ್ ಆಗ್ತಾ ಇರ್ಬೋದು, ಅಥವಾ ಅವರ ಫ್ಯೂಚರ್ ಬಗ್ಗೆ ಅಂತಂದರೆ ನೆಕ್ಸ್ಟ್ ಬರುವಂಥ ಮ್ಯಾರೇಜ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆನೂ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬ ಯೋಚನೆ ಇದೆ. 5 ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ಸೊ ಅವ್ರಿಗೆ ಅನಿಸ್ತಾ ಇದೆ ಇಲ್ಲಿ ನಿಮ್ಮಿಂದ ದೂರ ಇದ್ದು ಏನಾದರೂ ತಪ್ಪು ಮಾಡ್ತಾ ಇದ್ದೀನಾ, ನೀವು ಅನ್ಕೋತಾ ಇದ್ದೀರಾ ಇಲ್ಲಿ ಪರ್ಸನ್ ಚೀಟ್ ಮಾಡ್ತಾ ಇದ್ದಾರೆ ನಿಮಗೆ ಅಂತ. ಬಟ್ ಇವರು ಇಂಟೆನ್ಷನಲ್ಲಿ ನಿಮ್ಮನ್ನು ಚೀಟ್ ಮಾಡಿಲ್ಲ. ಇಲ್ಲಿ ದೂರ ಇದ್ದೀರಾ, ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ. ಅದರ್ವೈಸ್ ಅವರು ಲಾಯಲ್ ಆಗಿ ಇದ್ದಾರೆ ನಿಮಗೆ. ಆ್ಯಂಡ್ ಆಲ್ಸೋ ಜಡ್ಜ್ಮೆಂಟ್ ಕಾರ್ಡ್ ಇದೆ ಆ್ಯಂಡ್ 2 ಆಫ್ ಕಪ್ಸ್ ಇದೆ. ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಅಂತ ಹೇಳ್ತೀನಿ. ಮತ್ತು ಈ ಒಂದು ರಿಲೇಷನ್ಶಿಪ್ ರಿಯೂನಿಯನ್ ಆಗುತ್ತೆ. ಸೊ 7 ಆಫ್ ಪೆಂಟಿಕಲ್ಸ್. ಕರೆಂಟ್ಲಿ ಅವರಿಗೆ ಈ ಒಂದು ಸಂಬಂಧದ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ, ಬಟ್ ಫೈನಾನ್ಷಿಯಲಿನೂ ಅವ್ರಿಗೆ ತುಂಬ ಬರ್ಡನ್ ಆಗ್ತಾ ಇರ್ಬೋದು. ಅದು ಅವರೇನಾದರೂ ಮಾಡಬೇಕು ಅನ್ಕೋತಾ ಇದ್ರು, ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು. ಅದ್ರ ಬಗ್ಗೆ ಅವರು ಮೇಜರಾಗಿ ಇವಾಗ ಫೋಕಸ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಗೆ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಅದೇ ವಿಚಾರವಾಗಿ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು. 8 ಆಫ್ ಸಾರ್ಟ್ಸ್ ಸಹ ಇದೆ. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಫ್ರೀಡಮ್ ಇಲ್ಲ ಅಂತ ಥಿಂಕ್ ಮಾಡ್ತಾರೆ. ಮೇ ಬಿ ತುಂಬ ನೀವು ಅವ್ರಿಗೆ ಬೌಂಡ್ರೀಸ್ನ ಹಾಕೋಕ್ಕೆ ಟ್ರೈ ಮಾಡಿದ್ರಿ, ಅದು ಅವ್ರಿಗೆ ತುಂಬ ಹಿಂಸೆ ಆಗಿರ್ಬೋದು. 5 ಆಫ್ ಕಪ್ಸ್ ಸಹ ಇದೆ ಇಲ್ಲಿ. ಸೊ 5 ಆಫ್ ಕಪ್ಸ್ ಇರೋದ್ರಿಂದ ಮತ್ತೆ ಅವ್ರು ನಿಮ್ಮ ಜೀವನಕ್ಕೆ ಬರುವಂಥ ಪ್ರಯತ್ನ ಮಾಡ್ತಾಯಿದ್ರು ಸಹ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ಅವರು ಏನೂ ಸೆಟಲ್ ಆಗಿಲ್ಲ ಅನ್ನೋ ಒಂದು ವಿಚಾರವಾಗಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಬಟ್ ವಿತಿನ್ 2 ಮಂತ್ಸ್ ಡೆಫಿನೆಟ್ಲಿ ಅವರು ಕಮಿಟ್ಮೆಂಟನ್ನು ಕೊಡ್ತಾರೆ ನಿಮಗೆ. ಸೊ ವೆಯ್ಟ್ ಮಾಡಿ, ಈ ಒಂದು ರಿಲೇಷನ್ಶಿಪ್ ರಿಯೂನಿಯನ್ ಆಗುತ್ತೆ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಇದೊಂದು ಜನರಲ್ ರೀಡಿಂಗ್ ಆಗಿತ್ತು. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಹಾಗೆ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.